ನಮಸ್ಕಾರ ಕರ್ನಾಟಕದ ಜನತೆ ನೋಡಿದ್ರೆ ಸಾರ್ ಅದು ಯಾವುದೋ ವಿಡಿಯೋ ರಿಲೀಸ್ ಮಾಡಿ ನನಗೆ ಅಂಥ ಕಚಡ ಕೆಲಸ ಮಾಡೋಕ್ಕೆ ಬರಲ್ಲ. ನಾನು ತೊಗೊಂಡೋಗ್ಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಆ XCM ವಿಡಿಯೋನ ಡಾಕ್ಯುಮೆಂಟ್ನ ಹಾಕ್ತೀನಿ. ಸುಪ್ರೀಂ ಕೋರ್ಟು, ಸ್ಪೀಕರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ರಿಲೀಸ್ ಮಾಡಿದ್ರೆ ಮಾಡ್ಕೊಳ್ಳಿ. ದಯವಿಟ್ಟು ನನಗೆ ರಿಲೀಸ್ ಮಾಡಿ ಅಂತ ಕೇಳಬೇಡಿ. ಅದ್ರ ಮೇಲೆ ಕಾನೂನು ಕ್ರಮ ಆಗಬೇಕೆ ಹೊರತು ಕರ್ನಾಟಕ ಸ್ಟೇಟ್ನ ಆಲ್ರೆಡಿ ರಾಜಕಾರಣಿಗಳು ಬ್ಲೂ ಫಿಲಮ್ ಸ್ಟೇಟ್ ಮಾಡಿಟ್ಟುಬಿಟ್ಟಿದ್ದಾರೆ. ಮಾನ ಮರ್ಯಾದೆ ಏನೂ ಉಳಿದಿಲ್ಲ. ಕರ್ನಾಟಕ ಸ್ಟೇಟ್ನ ಬ್ಲೂ ಫಿಲಮ್ ಸ್ಟೇಟ್ ಅಂತ ಡೆಲ್ಲಿನಲ್ಲಿ ತಮಾಷೆ ಮಾಡ್ತಾರೆ. ಯಾಕೆಂದರೆ ಇಲ್ಲಿರೋ ಎಲ್ಲ ರಾಜಕೀಯ ನಾಯಕರುಗಳು ಮನೆ ಬಿಟ್ಟು ಹೋಟೆಲ್ ಹೋಗಿ ಮಲ್ಕೊಂಡು ಅವ್ರವ್ರಿಗೇನು ಬೇಕು. ನೀವು ನಂಬ್ತೀರಾ? ಒಬ್ಬೊಬ್ಬ ಹೀರೋಯಿನ್ಗಳು ಇಂಪೋರ್ಟೆಡ್ ಕಾರ್ಗಳು 2 ಕೋಟಿ 3 ಕೋಟಿ ಹಣ ಇಸ್ಕೊಂಡಿದ್ದಾರೆ. ಒಂದು ನೈಟ್ ಸುಖಕ್ಕೆ ಈ ರಾಜಕಾರಣಿಗಳು XCMಗಳು ಕೊಟ್ಟರು ಅಂತ ಹಣ ಏನು ಗೊತ್ತಾ? ಕಾರುಗಳು 3 ಕೋಟಿ 4 ಕೋಟಿ ಕಾರುಗಳು. ಯಾವ್ಯಾವ ಬ್ರ್ಯಾಂಡ್ ಬೇಕು? BMW, ಸ್ಕಾಚ್ ಅಂತೆ, ಏನು ಆಮೇಲೆ ಆ ಬೆಂಜಲ್ಲಿ ಮೆಬ್ಯಾಕ್ ಅಂತೆ, 3.5 ಕೋಟಿ ಮೆಬ್ಯಾಕ್ ಅಂತೆ, ಕೈ ತುಂಬ ಕಾಸಂತೆ. ಅಲ್ರಿ, ಒಂದು ನೈಟು ನೀವು ಸುಖ ಅನುಭವಿಸೋಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ದುಡ್ಡುಗಳನ್ನು ಕಾರುಗಳ ರೂಪದಲ್ಲಿ ಮತ್ತು ಏನಪ್ಪ ಹಣದ ರೂಪದಲ್ಲಿ ಅವ್ರಿಗೆ ಕೊಟ್ಟರೆ ಹೇಗಪ್ಪ? 85,000 ವಯಾಗ್ರ, ಆಮೇಲೆ ಮಲ್ಕೊಂಡ್ರೆ ಇಂಪೋರ್ಟೆಡ್ ಕಾರು, ಕೈ ತುಂಬ ಕ್ಯಾಶು, ಲೈಫ್ ಸೆಟ್ಲು. ನಮಗೆ ಜನಗಳಿಗೆ ಕೈ ಚಿಪ್ಪು. ಜನಗಳಿಗೆ ಮಾತ್ರ ಕೈ ಚಿಪ್ ಕೊಡ್ತೀರಾ. ನಮಗೆ ಈ XCM ಆ ಪ್ರತಿ ನೈಟು ಮಲ್ಕೊಂಡಾಗ ಆ ಹೆಣ್ಣು ಮಕ್ಕಳಿಗೆ, ಆ ಹೀರೋಯಿನ್ಗಳಿಗೆ, ಆ ಹೆಣ್ಣು ಮಕ್ಕಳಿಗೆ ಕೊಟ್ಟಿರೋಂಥ ಫೇವರ್ಸ್ ಇದೆಯಲ್ಲ, ದಟ್ ಅಮೌಂಟ್ಸ್ ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕಡೆ, ಅದು ಭ್ರಷ್ಟಾಚಾರದ ಕಾಯ್ದೆ ಕಡೆ ಬರ್ತದೆ. ಹಾಗಾಗಿ ನಮಗಿರೋ ಮಾಹಿತಿ ಪ್ರಕಾರ 200ಕ್ಕೂ ಹೆಚ್ಚು ಹೀರೋಯಿನ್ಸು ಅಂತ ಇದೆ. ಅವರನ್ನು ತಗೊಂಬಂದವನು ಒಬ್ಬ MLA, ಆಮೇಲೆ ವಯಾಗ್ರ ತೊಗೊಂಬಂದರು ಒಬ್ಬ MLA, ಆಮೇಲೆ ಸಾಕಷ್ಟು ಫೇವರ್ಸ್ ತೊಗೊಂಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 300 ಜನ ಈ ಸೆಕ್ಸ್ ಸ್ಕ್ಯಾಂಡಲ್ ಇದ್ದಾರೆ. ಅಂದರೆ ಆ 300 ಜನ, ಆ ಒಂದು 200ಕ್ಕೂ ಹೆಚ್ಚು ಹೀರೋಯಿನ್ಗಳು, ಅಂದರೆ ಆ ಚಿತ್ರನಟಿಯರು, ಆಮೇಲೆ ಜೊತೆಯಲ್ಲಿ ಏನೋ ಒಂದು 2-3 ಜನ MLAಗಳು, ಅವರಿಬ್ಬರು ಕೂಡ ಡಾಕ್ಟ್ರುಗಳು. ನೋಡಿ, ಡಾಕ್ಟ್ರುಗಳು, ಒಬ್ಬರು ವಯಾಗ್ರ ಕೊಡ್ತಾನೆ, ಇನ್ನೊಬ್ಬರು ಆಂಧ್ರ ನಟರು ಕರ್ಕೊಂಬಂದು ಮಲಗಿಸ್ತಾನೆ. ಆಮೇಲೆ ಅವರು ಮಲಗಿ ಒಂದು ನೈಟ್ ಎದ್ದೋದ್ಮೇಲೆ ಹೋಗ್ಬೇಕಾದ್ರೆ ಇಂಪೋರ್ಟೆಡ್ ಕಾರುಗಳು, ಐಷಾರಾಮಿ ಕಾರುಗಳು, ಕೋಟ್ಯಾಂತರ ರೂಪಾಯಿ ಒಡವೆಗಳು, ಆಮೇಲೆ ಅವ್ರಿಗೆ ಸೀರೆಗಳು, ಬಟ್ಟೆಗಳು, ಅವ್ರ ಕಣ್ಣಿಗೆ ಬೇಕಾದನ್ನು ಕೊಟ್ಟು ಕಳಿಸ್ತಾರೆ. ಕೈ ತುಂಬ ಕ್ಯಾಶು. ಒಂದು ನೈಟ್ ಸುಖಕ್ಕೋಸ್ಕರ ವಯಾಗ್ರ, ಒಂದು ನೈಟ್ ಸುಖಕ್ಕೋಸ್ಕರ ಇಂಪೋರ್ಟೆಡ್ ಕಾರು. ಯಾರಪ್ಪಂದು? ಆ CM ಕುರ್ಚಿನಲ್ಲಿ ನಮ್ಮದೇ ದುಡ್ಡಲ್ವಾ? ನಮ್ಮನ್ನು ಮುಂಡ ಮುಚ್ಚಿದಲ್ವಾ? 6 ಕೋಟಿ ಕನ್ನಡಿಗರು ನಾವೆಲ್ಲ ದಡ್ರು. ನಮಗೆಲ್ಲ ಏನಿದು ಚಿಪ್ಪು. ಕೇಂದ್ರ ಸರ್ಕಾರನೂ ಚಿಪ್ಪು, ರಾಜ್ಯ ಸರ್ಕಾರನೂ ಚಿಪ್ಪು. ಬರೀ ಹಗರಣಗಳು ಮಾಡ್ಕೊಂಡು ಒಬ್ರಿಗೊಬ್ರು ಬೈಕೊಂತಾರೆ. JDS ಅವ್ರು ಕಾಂಗ್ರೆಸ್ ಅವ್ರನ್ನ ಬೈತಾರೆ, ಕಾಂಗ್ರೆಸ್ ಅವ್ರು BJPನ ಬೈತಾರೆ. ಎಲ್ಲರೂ ಅಣ್ತಂಬಂದರೆ ನಿಮ್ಮನ್ನು ಗೂಬೆ ಮಾಡ್ತಾಯಿದ್ದಾರೆ. ಏನು ಸಿಕ್ತು? ಅದಕ್ಕೇನೆ ಸುಪ್ರೀಂ ಕೋರ್ಟಲ್ಲಿ ಹಾಕ್ತೀವಿ, ತನಿಖೆ ಮಾಡಲಿ. ಆಮೇಲೆ ಇವರೆಲ್ಲ ತಗಲಾಕೊಳ್ತಾರೆ. ಎಲ್ಲ